ನಮಸ್ಕಾರ ಶಿವ ಅಡ್ಬಿದೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ, ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ರಾಮಾಯಣ ನಡೆದಿರುವಂತ ಸುಮಾರು ಬೆಟ್ಟಗಳನ್ನ ಹತ್ಬಿಟ್ಟಿದೀವಿ ನಾವು. ರಾಮಾಯಣ ನಡೆದಿರುವಂತ ಬೆಟ್ಟನೇ ನಾವು ಇವತ್ತು ಸಹ ಹತ್ತುತ್ತಿರೋದು. ರಾಮ ಲಕ್ಷ್ಮಣ ಸೀತೆ 14 ವರ್ಷ ವನವಾಸದಲ್ಲಿದ್ದಾಗ ರಾವಣ ವೇಷ ಮಾಡಿಸಿಕೊಂಡು ಬಂದು ಸೀತೆಯನ್ನ ತನ್ನ ಪುಷ್ಪಕ ವಿಮಾನದಲ್ಲಿ ಅಪ್ಪಳಿಸಿಕೊಂಡು ಹೋಗ್ತಾನೆ. ಆಗ ರಾಮ ಲಕ್ಷ್ಮಣರು ಆಂಜನೇಯನ ಸಹಾಯದಿಂದ ಶ್ರೀಲಂಕಕ್ಕೆ ಹೋಗಿ ರಾವಣನ ಸಂಹಾರ ಮಾಡಿ ಸೀತೆಯನ್ನ ಅಯೋಧ್ಯೆಗೆ ಕರ್ಕೊಂಡು ಬರ್ತಾರೆ. ಇಷ್ಟು ದಿನ ಶ್ರೀಲಂಕಾದಲ್ಲಿ ಇದ್ದ ಸೀತೆ ಪವಿತ್ರಳೆ ಎಂದು ಜನರು ಆರೋಪ ಮಾಡಿದಾಗ ರಾಮನು ಒಂದು ಕ್ಷಣ ಯೋಚನೆ ಮಾಡದೆ ಸೀತೆಯನ್ನ ಕಾಡಿಗೆ ಬಿಡುವುದಕ್ಕೆ ರಾಮನು ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾನೆ. ಆ ಬಿಟ್ಟಂತ ಜಾಗನೇ ಈ ಬೆಟ್ಟ. ನಾವೀಗ ಬೆಂಗಳೂರಿಂದ 90 ಕಿಲೋಮೀಟರ್ ದೂರದಲ್ಲಿರುವಂತ ಆವನಿ ಬೆಟ್ಟದಲ್ಲಿ ಇದ್ದೀವಿ. ರಾಮ ಅಶ್ವಮೇಧ ಕುದುರೆನ ಬಿಟ್ಟಿರ್ತಾರೆ. ಅಶ್ವಮೇಧ ಕುದುರೆ ರಾಜ್ಯಗಳನ್ನೆಲ್ಲ ತಿರುಗಿ ಲಾಸ್ಟ್ಗೆ ಈ ಆವನಿ ಬೆಟ್ಟಕ್ಕೆ ಬರುತ್ತೆ. ಇಲ್ಲಿ ಲವಕುಶರು ಆಟಾಡ್ತಾ ಇರ್ತಾರೆ. ಆಟಾಡ್ತಿದ್ದಾಗ ಆ ಕುದುರೆ ಕಣ್ಣಿಗೆ ಬಿದ್ದು ಆ ಕುದುರೆನ ಕಟ್ಟಾಕ್ಬಿಡ್ತಾರೆ ಲವಕುಶರು. ಕಟ್ಟಾಕ್ದಾಗ ರಾಮನಿಗೆ ಗೊತ್ತಾಗಿ ರಾಮ ಬಂದು ಲವಕುಶರ ಜೊತೆ ಯುದ್ಧವನ್ನ ಮಾಡ್ತಾನೆ. ಯುದ್ಧವನ್ನ ಮಾಡ್ಬೇಕಾರೆ ಸೀತಾಮಾತೆ ಆಂಜನೇಯನ ಹತ್ರ ಕೇಳ್ಕೊಂತಾರೆ, ನಾನು ಈ ಯುದ್ಧನ ನೋಡ್ಬೇಕು ಅಂತ. ಸೀತಾಮಾತೆ ಕೇಳ್ಕೊಂಡಾಗ ಆಂಜನೇಯ ಅವರು ನೋಡಿ ಈ ಬೆಟ್ಟಗಳನ್ನ ಒಟ್ಟಿಗೆ ಮಾಡ್ಬಿಟ್ಟು ಸೀತಾಮಾತೆನ ಅಲ್ಲಿ ಕೂರಿಸಿ ರಾಮ ಮತ್ತೆ ಲವಕುಶರು ಫೈಟ್ ಮಾಡ್ತಿರೋದನ್ನ ನೋಡ್ತಿದ್ರು. ಅವಾಗ ಸೀತಾಮಾತೆ ತುಂಬಾ ದುಃಖ ಪಟ್ಟು ಅಳ್ತಾರೆ. ಅತ್ತಾಗ ಆ ಮಾರ್ಕು ಬಂದ್ಬಿಟ್ಟು ಬಂಡೆ ಮೇಲ್ಗಡೆ ಇನ್ನ ಹಂಗೆ ಇದೆ. ನಾನು ನಿಮ್ಗೆ ಹೇಳೇ ಇಲ್ಲ ಅಲ್ವಾ, ಈ ಆವನಿ ಬೆಟ್ಟ ಬಂದ್ಬಿಟ್ಟು ಮೊದಲಿಗೆ ವಾಲ್ಮೀಕಿಯವರ ಮೂಲ ಆಶ್ರಮ ಆಗಿತ್ತು. ವಾಲ್ಮೀಕಿಯವರ ಮೂಲ ಆಶ್ರಮದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಸೀತಾಮಾತೆ ಮತ್ತೆ ಲವಕುಶರಿಗೆ ಆಶ್ರಯ ಕೊಡ್ತಾರೆ. ನನ್ನಿಂದ ಕಾಣಿಸ್ತಿರುವಂಥದ್ದೇ ವಾಲ್ಮೀಕಿ ಋಷಿಗಳ ಆಶ್ರಮ. ಈ ಆಶ್ರಮದೊಳಗೆ ಹಂಗೆ ಹೋದ್ರೆ ತಣ್ಣಗಿದೆ ಗುರು. ಇಲ್ಲಿ ನೀವು ನೋಡ್ತಿರುವಂಥದ್ದೇ ರಾಮನ ಪ್ರತಿಮೆ ಇರಬೇಕು. ರಾಮನ ಪ್ರತಿಮೆ ಇರಬೇಕು. ಇಲ್ಲಿ ನೀವು ನೋಡ್ತಿರುವಂಥದ್ದು ವಾಲ್ಮೀಕಿ ಮಹರ್ಷಿಗಳ ಪ್ರತಿಮೆ. ವಾಲ್ಮೀಕಿ ಮಹರ್ಷಿಗಳು ಇದೇ ಒಂದು ಆಶ್ರಮದಲ್ಲೇ ಜೀವಿಸಿದ್ರು. ಹಾಗೆ ನಾವು ಆಶ್ರಮದ ಒಳಗೆ ಬಂದು ಇನ್ನ ಒಳಗೆ ಹೋದ್ರೆ ಇದೊಂದು ಬಾಗಿಲು ಕಾಣಿಸುತ್ತೆ. ಈ ಬಾಗಿಲಿನ ಒಳಗಡೆ ಹೋದ್ರೆ ಇಲ್ಲೇ ಒಂದು ವಿಶೇಷತೆ ಇರೋದು ಸದ್ಯ ನಾನು ತೋರ್ದೆ, ತುಂಬಾ ಚಿಕ್ಕದ ಬಾಗಿಲು. ಈ ಒಂದು ಗುಹೆಯಲ್ಲಿ ಬಂದ್ಬಿಟ್ಟು ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡ್ತಾರಂತೆ. ಈ ಗುಹೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ಏನಂದ್ರೆ ಈ ಗುಹೆಯಲ್ಲಿ ಮಣ್ಣು ಕಾಣಿಸುತ್ತೆ ನಿಮ್ಗೆ ನೋಡಿ, ಮಣ್ಣಿದೆ ಈ ಗುಹೆಯಲ್ಲಿ. ಈ ಮಣ್ಣಿನ ವಿಶೇಷತೆ ಏನಂದ್ರೆ ಒಂದು ಟೈಮಲ್ಲಿ ಲವಕುಶರಿಗೆ ತುಂಬಾ ಹೊಟ್ಟೆ ನೋವು ಬರುತ್ತಂತೆ, ವಿಪರೀತ ಹೊಟ್ಟೆ ನೋವು ಬರುತ್ತೆ. ಆಗ ಸೀತಾಮಾತೆ ಬಂದ್ಬಿಟ್ಟು ಮಹರ್ಷಿ ವಾಲ್ಮೀಕಿ ಅವ್ರ ಹತ್ರ ಹೇಳ್ತಾರೆ, ಈ ತರ ಲವಕುಶರಿಗೆ ಹೊಟ್ಟೆ ನೋವು ಬಂದಿದೆ ಅಂತ. ಆಗ ಮಹರ್ಷಿಯರು ಈ ಬೆಟ್ಟ ಸುತ್ತಮುತ್ತ ಪೂರ್ತಿನೋ ಹುಡುಕ್ತಾರಂತೆ ಗಿಡಮೂಲಿಕೆಗಳಿಗೆ, ಆದ್ರೆ ಗಿಡಮೂಲಿಕೆ ಸಿಗಲೇ ಇಲ್ವಂತೆ. ಲಾಸ್ಟ್ಗೆ ಈ ಗುಹೆ ಒಳಗಿರುವಂತ ಮಣ್ಣನ್ನ ಸ್ವಲ್ಪ ಲವಕುಶರಿಗೆ ತಿನ್ನಿಸ್ತಾರಂತೆ. ಅವರ ಹೊಟ್ಟೆ ನೋವು ಸಂಪೂರ್ಣವಾಗಿ ಮಾಯ ಆಯಿತು ಅಂತ ಹೇಳ್ತಾರೆ. ವಾಲ್ಮೀಕಿಯವರ ಆಶ್ರಮ ಅಲ್ಲಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೇನೆ ಇಲ್ಲಿ ಪಂಚಪಾಂಡವರ ದೇವಸ್ಥಾನ ಅಂತ ಸಿಗುತ್ತೆ. ಮಹಾಭಾರತದ ಕಾಲದಲ್ಲಿ ಪಂಚಪಾಂಡವರು ಬಂದ್ಬಿಟ್ಟು ಈ ಸ್ಥಳಕ್ಕೆ ಭೇಟಿ ನೀಡ್ತಾರಂತೆ. ಭೇಟಿ ನೀಡಿದಾಗ 5 ಲಿಂಗಗಳನ್ನ ಸ್ಥಾಪನೆ ಮಾಡ್ತಾರೆ. ಅವರ ನೆನಪಿಗೆ ಇಲ್ಲಿದೆ ಆ 5 ಲಿಂಗಗಳನ್ನು. ಪಂಚಪಾಂಡವರ ದೇವಸ್ಥಾನನ ಹಾಗೆ ನೋಡ್ಕೊಂಡು ಬಂದರೆ ಇಲ್ಲಿ ನಿಮಗೆ ಕಾಣಿಸ್ತಿರುವಂಥ ಮಂಟಪ. ಈ ಮಂಟಪದ ವಿಶೇಷತೆ ಏನಂದರೆ ರಾಮ ಬಂದ್ಬಿಟ್ಟು ಸೀತಾಮಾತೆಗೋಸ್ಕರ ಕಾಯ್ತಾರೆ. ಅಂದರೆ ಸೀತಾಮಾತೆ ಮೇಲೆ ಆರೋಪ ಆದಮೇಲೆ ಅವ್ರ ತಪ್ಪು ಅರಿವಾಗಿ ರಾಮ ಬಂದು ಇದೇ ಮಂಟಪದಲ್ಲಿ ಕಾಯ್ತಾರಂತೆ ಸೀತಾಮಾತೆಗೆ. ಆ ಮಂಟಪನ ಸೀದಾ ಹಂಗೆ ನೋಡ್ಕೊಂಡು ಮುಂದೆ ಬಂದರೆ ನಿಮ್ಗೆ ಇಲ್ಲೊಂದು ಕೊಳ ಕಾಣಿಸುತ್ತೆ. ಈ ಕೊಳದಲ್ಲಿ ಬಂದ್ಬಿಟ್ಟು ಸೀತಾಮಾತೆ ತಮ್ಮ ಬಟ್ಟೆಗಳನ್ನು ಒಕ್ಕಂತಿದ್ದಂಥ ಸ್ಥಳ ಇದೇನೆ.
ನಾವು ನೋಡಿದಂಥ ಆ ಕೊಳ ಬಂದ್ಬಿಟ್ಟು ಈ ದೊಡ್ಡ ಬಂಡೆ ಏನಿದೆ ಈ ಬಂಡೆ ಹಿಂದೆಗಡೆನೆ ಇರೋದು ಕೊಳ. ಆ ಕೊಳನ ನೋಡ್ಕೊಂಡು ಹಿಂಗೆ ಬಂದರೆ ಇಲ್ಲಿ ನಿಮಗೆ ಕಾಣಿಸ್ತಿರುವಂಥದ್ದೇ ತಾಯಿ ಮನೆ. ತಾಯಿ ಮನೆ ಅಂದರೆ ಸೀತಾಮಾತೆ ಇದ್ದಂಥ ಮನೆ ಇದು. ತಾಯಿ ಮನೆ ಒಳಗೆ ಸೀದಾ ಹಂಗೆ ಬಂದರೆ ನಿಮ್ಗೆ ಇಲ್ಲಿ 2 ಜೋಡಿ ಲಿಂಗಗಳು ಕಾಣಿಸುತ್ತೆ. ಈ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿರೋದು ಬಂದ್ಬಿಟ್ಟು ಲವಕುಶರು. ಈ ಸೀತಾಮಾತೆ ಮನೆ ಒಳಗಡೆ ಒಂದು ಪಾಪು ಬಂದಿದೆ ನೋಡಿ. ನಿನ್ನ ಹೆಸರೇನು? ಶರ್ವಾನಿ. ನಿನ್ನ ಹೆಸರೇನು? ಶರ್ವಾನಿ. ಊಟ ಮಾಡ್ದ? ನಾವು ಹೊಸಬಾ, ಭಯ ಪಡ್ಬೇಡ. ಖುಷಿ ಪಡ್ತಿದ್ಯಾ? ಸೀತಾಮಾತೆಯರು ಇಲ್ಲೇನೋ ಉಳ್ಕೊಂಡ್ಬಿಟ್ರು. ಉಳ್ಕೊಂಡ್ಮೇಲೆ ಊಟ ಎಲ್ಲ ಮಾಡ್ಕೊಬೇಕಲ್ಲ, ಊಟ ಮಾಡ್ಕೊಳಕ್ಕೆ ಇಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ರು. ಸೀತಾಮಾತೆಯರು ಬಳಸಿದಂಥ ಪಾತ್ರೆಗಳು ಇಲ್ಲಿದ್ದಾವೆ ನೋಡಿ, ಮೇಲ್ಗಡೆ ಇದಾವೆ ಪಾತ್ರೆಗಳು. ಇದೇ ಸೀತಾಮಾತೆ ಬಳಸ್ತಿದ್ದಂಥ ಪಾತ್ರೆಗಳು ಅಂತ ಹೇಗೆ ನಿಖರವಾಗಿ ಹೇಳ್ತೀಯ ಅಂದರೆ, ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ಬಂಡೆ ನಿಮ್ಗೆ ಏನು ಕಾಣಿಸ್ತಿದೆ, ಇದೊಂದು ನಾರ್ಮಲ್ ಬಂಡೆ. ಈ ಬಂಡೆನ ಹೊಡೆದಾಗ ಸೌಂಡು ಈ ಥರ ಕೇಳಿಸುತ್ತೆ. ಆದರೆ ಈ ಓಲೆ ನೀವು ನೋಡ್ತಿದ್ರಾ, ಇದು ಬಂದ್ಬಿಟ್ಟು ಸೀತಾಮಾತೆ ಬಳಸಿದಂಥ ಪಾತ್ರೆಗಳು. ಈ ಪಾತ್ರೆಗಳ ಸೌಂಡು ನೋಡಿ ಯಾವ ಥರ ಕೇಳುತ್ತೆ. ಈ ಹೋಲ್ಗಳೇನಿದ್ದಾವೆ, ಈ ಹೋಲ್ಗಳಲ್ಲಿ ಯಾವುದೇ ಕಡೆ ಹೊಡೀರಿ ನೀವು, ಪಾತ್ರೆಗಳನ್ನ ಹೊಡೆದಾಗ ಯಾವ ಶಬ್ದ ಬರುತ್ತೋ ಅದೇ ಶಬ್ದಗಳೇ ಈ ಓಲಲ್ಲೂ ಸಹ ಬರೋದು. ಹಾಗಾದ್ರೆ ಈ ಪಾತ್ರೆಗಳೆಲ್ಲ ಈ ಬಂಡೆ ಮೇಲ್ಗಡೆ ಹೆಂಗ್ ಹೋಗ್ಬಿಟ್ಟು ಅಂದ್ರೆ, ಈ ಪಾತ್ರೆಗಳೆಲ್ಲ ಒಂದ್ ಟೈಮಲ್ಲಿ ಕೆಳಗಿದ್ವಂತೆ. ಆ ಕೆಳಗಿರುವಂತ ಪಾತ್ರೆಗಳನ್ನ ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಈ ಬಂಡೆ ಒಳಗಡೆ ಹೀಗೆ ಹಾಕ್ಬಿಡ್ತಾರೆ. ಹಾಕಿದ್ಮೇಲೆ ಈ ಬಂಡೆನ ತಿರುಗಿಸ್ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಈ ಬಂಡೆ ಬಂದ್ಬಿಟ್ಟು ಕೆಳಗಿತ್ತು, ಇದು ಮೇಲ್ಗಡೆ ಇದೆ. ಅಂದ್ರೆ ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಈ ತರ ದಬ್ಬಾಕಿರೋದು. ಇವೆಲ್ಲ ಸೀತಾಮಾತೆ ಬಳಸ್ತಿದ್ದಂಥ ಪಾತ್ರೆಗಳು. ಹೊರಗಿನ ಟೆಂಪ್ರೇಚರ್ ಯಾವ ಥರ ಇದೆ ನೋಡಿ, ಸಖತ್ ಬಿಸಿಲು. ಒಳಗಡೆ ತಣ್ಣಗಿದೆ ಗುರು, ತಣ್ಣಗಿದೆ. ಹಂಗೆ AC ಅಲ್ಲೇ ಆಗ್ದಂಗೆ ಇದೆ. ನಾವೀಗ ತಾಯಿಯ ಮನೆಯನ್ನು ನೋಡಿದ್ವಿ, ಸೀತಾಮಾತೆಯವರು ಜೀವಿಸಿದಂಥ ಮನೆ. ಇನ್ನು ನಾವು ಸೀತಾಮಾತೆಯವರು ಮಣ್ಣಾದಂಥ ಸ್ಥಳ, ಅಂದರೆ ಮಣ್ಣಲ್ಲಿ ಮಣ್ಣಾಗ್ಬಿಡ್ತಾರೆ ಸೀತಾಮಾತೆ, ಮಣ್ಣೊಳಗಡೆ ಹೋಗ್ಬಿಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಸೀತಾಮಾತೆ ಬಂದ್ಬಿಟ್ಟು ಭೂತಾಯಿಯ ಮಗಳು. ಮಣ್ಣಲ್ಲಿ ಮಣ್ಣಾಗ್ಬಿಡ್ತಾರೆ ಸೀತಾಮಾತೆ. ಆ ಮಣ್ಣಲ್ಲಿ ಮಣ್ಣಾದಂಥ ಸ್ಥಳ ಸಹ ಇದೇ ಬೆಟ್ಟದಲ್ಲಿದೆ. ಅದು ಎಲ್ಲಿದೆ ಅಂದರೆ ನೋಡಿ, ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಿದ್ಯಾ, ಆ ಬೆಟ್ಟದ ಮೇಲ್ಗಡೆ ಒಂದು ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಹತ್ರನೇ ಸೀತಾಮಾತೆ ಭೂಮಿ ಒಳಗೆ ಸೇರ್ಕೊಂಡ್ಬಿಡೋದು. ಆ ಬೆಟ್ಟದ ಕಡೆ ಸೀದಾ ನಾನು ಹೋಗ್ತಿದ್ದಾಗ ನನಗೆ ಇದೊಂದು ದೇವಸ್ಥಾನ ಕಾಣಿಸ್ತು. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಏಕಾಂತ ರಾಮ ಸ್ವಾಮಿ ಮಂದಿರ ಅಂತೆ. ಈ ಮಂದಿರದ ಒಳಗಡೆ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿದರೆ, ರಾಮನ ಲಿಂಗ ಅಲ್ಲಿದೆ ನೋಡಿ, ಗರ್ಭಗುಡಿ. ಇದಂತೂ ಹಳೆಯ ದೇವಸ್ಥಾನ. ಯಪ್ಪ ಸಖತ್ ಹಳೇದು ಗುರು ಈ ದೇವಸ್ಥಾನ. ಹಂಗೆ ದರ್ಶನ ಮಾಡ್ಕೊಬಿಡಿ. ಈ ಬೆಟ್ಟ ಬಂದ್ಬಿಟ್ಟು ಮುಳುಬಾಗಿಲಿಗೆ ಸೇರುತ್ತೆ. ಅಂದರೆ ಕೋಲಾರಿಂದ ಸುಮಾರು ದೂರ ಇದೆ, ಮುಳುಬಾಗಿಲಿಗೆ ಸೇರುತ್ತೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಆಂಧ್ರ ಒಳಗೆ ನಾವು ಎಂಟ್ರಿ ಆಗಿಬಿಡ್ತೀವಿ. ಇಲ್ಲಿನ ಜನಗಳು ಕನ್ನಡನೂ ಮಾತಾಡ್ತಾರೆ, ಜೊತೆಗೆ ತೆಲುಗು ಸಹ ಚೆನ್ನಾಗಿ ಮಾತಾಡ್ತಾರೆ. ಇನ್ನು ಆ ದೇವಸ್ಥಾನ ಸುಮಾರು ದೂರ ಇದೆ, ಕಾಣಿಸ್ತಾನೆ ಇಲ್ಲ. ಈ ಬಂಡೆ ಅಡ್ಡ ಇದೆ, ಈ ಬಂಡೆ ಹಿಂದೆಗಡೆ ಸುಮಾರು ದೂರ ಹತ್ಕೊಂಡು ಹೋಗಬೇಕು. ನಾವು ಹಂಗೆ ಆ ದೇವಸ್ಥಾನಕ್ಕೆ ಹೋಗುವಂಥ ಮಾರ್ಗದಲ್ಲೇ ನಮಗೆ ಇದೊಂದು ದೊಣೆ ಕಾಣಿಸಿದೆ ನೋಡಿ. ಈ ದೊಣೆಯ ವಿಶೇಷತೆ ಏನಂದರೆ, ಈ ದೊಣೆಯ ಹೆಸರು ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ. ಈ ತೀರ್ಥನ ಲಕ್ಷ್ಮಣ ತೀರ್ಥ ಅಂತ ಯಾಕೆ ಕರೀತಾರೆ ಅಂದರೆ, ಇದನ್ನ ಉದ್ಭವ ಮಾಡಿದ್ದು ಬಂದ್ಬಿಟ್ಟು ಲಕ್ಷ್ಮಣರು. ಏನಕ್ಕೆ ಉದ್ಭವ ಮಾಡಿದ್ರು ಅಂದರೆ, ಸೀತಾಮಾತೆನ ಕರ್ಕೊಬಂದ್ಬಿಟ್ಟು ಈ ಒಂದು ಜಾಗದಲ್ಲಿ ಬಿಟ್ಟಾಗ ಸೀತಾಮಾತೆಗೆ ತುಂಬ ಬಾಯಾರಿಕೆ ಆಗೋದಂತೆ. ಬಾಯಾರಿಕೆ ಆದಂಥ ಟೈಮ್ನಲ್ಲಿ ಲಕ್ಷ್ಮಣ ತನ್ನ ಹತ್ರ ಇರುವಂಥ ಬಿಲ್ಲನ್ನು ತಗೊಂಡು ಭೂಮಿಗೆ ಬಿಡ್ತಾನಂತೆ. ಭೂಮಿಗೆ ಬಿಟ್ಟಾಗ ಉದ್ಭವ ಆಗುವಂಥದ್ದೇ ಈ ಒಂದು ಲಕ್ಷ್ಮಣ ತೀರ್ಥ. ಅದಕ್ಕೆ ಇದನ್ನ ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ. ನಾನು ಸುಮಾರು ಬೆಟ್ಟಗಳನ್ನ ಹತ್ಬಿಟ್ಟು ಈ ತರ ದೊಣೆಗಳನ್ನ ನೋಡ್ಬಿಟ್ಟಿದ್ದೀನಿ. ಆ ದೊಣೆಗಳಲ್ಲಿ ಕೆಲವೊಂದು ಹತ್ರ ನೀರನ್ನ ಕುಡಿಬೋದಾಗಿತ್ತು, ಇನ್ನು ಕೆಲವು ಹತ್ರ ನೀರು ಕುಡಿಯೋಕೆ ಆಗ್ತಿರ್ಲಿಲ್ಲ. ಆ ಥರ ಇದ್ದು ಈ ಒಂದು ತೀರ್ಥದಲ್ಲಿ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ, ಇಲ್ಲೆಲ್ಲ ನಿಮಗೆ ಗ್ರೀನ್ ಕಲರ್ ಕಾಣಿಸ್ತಿರ್ಬೋದು. ಕೆಳಗಡೆ ಪಾಚಿ ಇದೆ, ಆದ್ರಿಂದ ಗ್ರೀನ್ ಕಲರ್ ಕಾಣಿಸ್ತಿದೆ. ಈ ದೊಣೆಯ ನೀರಂತೂ ತುಂಬ ಪರಿಶುದ್ಧವಾಗಿರುವಂಥ ನೀರು. ಈ ನೀರಿನ ಒಳಗಡೆ ಮೀನುಗಳು ಸಹ ಇದ್ದಾವೆ ಗುರು. ಯಪ್ಪ ಮೇಲ್ ಬಂದು
ಫೈನಲ್ ಆಗಿ ನಾವು ಅಲ್ಲಿ ಕೆಳಗೆ ನೋಡಿದಂಥ ದೇವಸ್ಥಾನದ ಮೇಲ್ಗಡೆ ಬಂದು ತಲುಪೇ ಬಿಟ್ವಿ. ಇದು ಬಂದ್ಬಿಟ್ಟು ಸೀತಾಮಾತೆ ಮತ್ತು ಪಾರ್ವತಿ ಅಮ್ಮನವರ ದೇವಸ್ಥಾನ ಇದು. ಯಪ್ಪ ಈ ಹೈಟಲ್ಲಿ ಐತಲ್ಲ ಗುರು ಇದು ದೇವಸ್ಥಾನ. ಈ ದೇವಸ್ಥಾನದ ಎದುರುಗಡೆ ವ್ಯೂ ಅಂತೂ ಸಕ್ಕದಾಗಿ ಕಾಣಿಸುತ್ತೆ ಗುರು ಇಲ್ಲಿಂದ. ಈ ಆವನಿ ಬೆಟ್ಟದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.